ಜಿಲ್ಲಾಡಳಿತ ಮತ್ತು ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ವತಿಯಿಂದ ಮಹಿಳಾ ದಿನಾಚರಣೆಯ ಅಂಗವಾಗಿ ಮಹಿಳಾ ಕ್ರೀಡಾಕೂಟ ಮತ್ತು ಸ್ವೀಪ್ ಚಟುವಟಿಕೆ ಕಾರ್ಯಕ್ರಮ ನಡೆಯಿತು. ಕಾರ್ಯಕ್ರಮಕ್ಕೆ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಎಲ್ ಸಂದೀಪ್ ಚಾಲನೆ ನೀಡಿದರು. ನಂತರ ಮಾತನಾಡಿದ ಅವರು, ದೈಹಿಕ ಮತ್ತು ಮಾನಸಿಕ ಆರೋಗ್ಯಕ್ಕಾಗಿ ಆಟಗಳನ್ನು ಆಡುವುದು ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟೇ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆ ಕಾಪಾಡಲು ನ್ಯಾಯಯುತ ಮತದಾನ ಮಾಡುವುದು ಬಹುಮುಖ್ಯ. ಅದೇ ರೀತಿ ಮತದಾರರ ಆಕಾಂಕ್ಷೆಗಳಿಂದ ಬರುವ ಆಮಿಷಗಳಿಗೆ ಒಳಗಾಗದೆ ನ್ಯಾಯಯುತವಾಗಿ ಮತದಾನ ಮಾಡಿ ಎಂದರು. ಯಾವುದೇ ದೈಹಿಕ ಆರೋಗ್ಯಕ್ಕಾಗಲಿ ಅಥವಾ ಮಾನಸಿಕ ಆರೋಗ್ಯಕ್ಕಾಗಿ ನಾವು ಆಟಗಳನ್ನಾಡೋದು ಮತ್ತೆ ವ್ಯಾಯಾಮ ಮಾಡೋದು ಎಷ್ಟು ಅವಶ್ಯಕತೆ ಇರ್ತದೋ ಅದೇ ರೀತಿ ನಮ್ಮ ದೇಶದ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನ್ಯಾಯ ಮತ್ತೆ ಮುಕ್ತ ಚುನಾವಣೆ ನಡೆಸೋದು ಅಷ್ಟೇ ಅವಶ್ಯಕ ಆಗಿರ್ತದೆ. ನಾವು ನ್ಯಾಯ ಮತ್ತೆ ಮುಕ್ತ ಚುನಾವಣೆಗಳನ್ನು ಹೇಗೆ ನಡೆಸ್ತೀವಿ? ಯಾವಾಗ ಮತದಾರರು ತಮ್ಮ ಸ್ವಇಚ್ಛೆಯಿಂದ ಯಾವುದೇ ರೀತಿಯಾದಂತಹ ಆಮಿಷಗಳಿಗೆ ಅಥವಾ ಒತ್ತಡಗಳಿಗೆ ಭಾಗಿಯಾಗದೆ ಅವ್ರಿಗೆ ಯಾರು ಸೂಕ್ತ ಅಭ್ಯರ್ಥಿ ಅಂತ ಅನಿಸುತ್ತೆ ಅವರಿಗೆ ಮತದಾನ ಮಾಡ್ತಾರೋ ಅವಾಗ ಅದು ನ್ಯಾಯಸಮ್ಮತ ಮತ್ತೆ ಮುಕ್ತ ಮತದಾನ ಆಗ್ತದೆ. ತಮ್ಮಲ್ಲಿ ಈಗ ಇಲ್ಲಿ ನೆರೆದಿರುವಂತಹ ಕ್ರೀಡಾಪಟುಗಳಲ್ಲಿ ಕೆಲವರಿಗೆ 18 ವರ್ಷ ರೀಚ್ ಆಗಿರ್ತೀರಿ. ತಾವು ಎಲ್ಲ ವೋಟರ್ಸ್ ಐಡಿಗಳನ್ನ ಮಾಡಿಸ್ಕೊಳ್ಳಿ, ಇನ್ನೂ ಅವಕಾಶ ಇದೆ. ಇದೇ ವೇಳೆ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗೆ ಕ್ರೀಡಾಕೂಟ ಆಯೋಜನೆ ಮಾಡಿದ್ದು, ಮಹಿಳೆಯರು ಸಹ ಶಾಟ್ ಪುಟ್, ಚಮಚದೊಂದಿಗೆ ನಿಂಬೆಹಣ್ಣು ಓಟ, ಅಗ್ಗಜಗ್ಗಾಟ, ಮ್ಯೂಸಿಕಲ್ ಚೇರ್ ಇನ್ನಿತರೆ ಕ್ರೀಡೆಗಳಲ್ಲಿ ಭಾಗವಹಿಸಿ ಎಂಜಾಯ್ ಮಾಡಿ ಗೆದ್ದವರಿಗೆ ವಿಶೇಷ ಬಹುಮಾನ ನೀಡಿದರು. ಈ ವೇಳೆ ಕಾರ್ಯಕ್ರಮದಲ್ಲಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಹರೀಶ್, ಉಪಾಧ್ಯಕ್ಷ ಶ್ರೀನಿವಾಸ್, ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕಿ ಗಾಯತ್ರಿ, ಸ್ವೀಪ್ ಕಮಿಟಿಯ ಸತೀಶ್ ಮುಂತಾದವರು ಹಾಜರಿದ್ದರು. ಕಳ್ವಾರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.